ಹಾಯ್ ಫ್ರೆಂಡ್, ನನ್ನ ಹೆಸರು ನಿಸಾರ್ ಅಂತ. NS ಟೂ ವೀಲರ್ ಮಾಡಿಫೈ ಆ್ಯಂಡ್ ಪೇಂಟಿಂಗ್ ಚಿತ್ರದುರ್ಗ. ಇದು RX 135 ಪೇಂಟಿಂಗ್ ಬಂದಿತ್ತು. ಟೋಟಲ್ 3 ಗಾಡಿ ಬಂದಿತ್ತು. RX 135 2 ಮತ್ತು RX 100 1, 2 ಬ್ಲ್ಯಾಕ್ ಕಲರು, 1 ಮೆರೂನ್ ರೆಡ್ಡು. ಇದು 2 ಗಾಡಿ ರೆಡಿಯಾಗಿದ್ದಾವೆ. 2 ಬ್ಲ್ಯಾಕ್, ಒಂದು ಗಾಡಿದು ಇದಕ್ಕಿಂತ ಮುಂಚೆ ವಿಡಿಯೋ ಹಾಕಿದ್ದೆ, ಈಗಲೂ ಹಾಕಿದ್ದೀನಿ. ಇದು ಪೇಂಟ್ ತೆಗ್ದಿರೋದು. ಇದು RX 135 ಬ್ಲ್ಯಾಕ್ ಕಲರು ಒರಿಜಿನಲ್ ಟೀನಲ್ಲಿ ಮಾಡಿರೋದು. ನೋಡಿ ಯಾವ ಥರ ಫಿನಿಶಿಂಗ್ ಬಂದಿದೆ ಅಂತ. RX 135 ಒರಿಜಿನಲ್ ಪೇಂಟ್ ಇದು. ನೋಡಿ ಯಾವ ಥರ ಔಟ್ಲುಕ್ ಬಂದೈತೆ, ಯಾವ ಥರ ಫಿನಿಶಿಂಗ್ ಬಂದೈತೆ. ಕೋಟಿಂಗ್ ಆದಮೇಲೆ ಭಾಳ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಇದು ಬ್ಲ್ಯಾಕ್ ಒರಿಜಿನಲ್ ಪೇಂಟು. ಇದು ನೀವು ಗಾಡಿ ಹೆಂಗೆ ಯೂಸ್ ಮಾಡ್ಕೊಂಡು ಹೆಂಗೆ ಇಟ್ಕೊಂತೀರೋ ಆ ಥರ ಫಿನಿಶಿಂಗ್ ಬರ್ತಿರುತ್ತೆ. ಕಡಿಮೆ ಆಗಲ್ಲ, ಜಾಸ್ತಿ ಆಗುತ್ತೆ. ಒರೆಸ್ಕೊಂಡು ಪಾಲಿಶ್ ಹಾಕ್ಕೊಂಡು ಇಟ್ಕೊಂಡ್ರೆ. ಇದು ಮೊನ್ನೆ ಮಾಡಿದ್ದು. ಇದು ನಿಮಗೆ ವಿಡಿಯೋ ಹಾಕಿದ್ದೆ ನಾನು. ಇದು ಬ್ಲ್ಯಾಕ್ ಕಲರು, ಅಂದರೆ 5 ಸ್ಪೀಡ್ ಸ್ಟಿಕ್ಕರ್ ಹಾಕ್ಸಿದ್ದಾರೆ ಹೊಸದು ಮಾಡೈತಂತ. ಫುಲ್ ಔಟ್ಲುಕ್ ಫುಲ್ ಗ್ಲಾಸ್ ಫಿನಿಶಿಂಗ್ ಬರುತ್ತೆ. ನೀವು ಏನಾರು RX ಪೇಂಟ್ ಮಾಡ್ಸಂಗಿದ್ರೆ ನಮ್ಮ ಹತ್ರ ಮಾಡಿಸ್ಬೋದು. ನೋಡಿ ಫಿಟ್ಟಿಂಗ್ ಆದಮೇಲೆ ಯಾವ ಥರ ಔಟ್ಲುಕ್ ಬರುತ್ತೆ ಅಂತ. ಇದು ಮುಂಚೆ RX 135 ಇದು ಮಾಡಿಸಿದ್ರು ನನ್ನ ಹತ್ರನೇ, ಅಂದರೆ ವೈಟ್ ಕಲರ್ ಮಾಡಿಸಿದ್ರು. ಈಗ ವೈಟ್ ಬೇಡ, ಭಾಳ ಗಲೀಜಾಗುತ್ತೆ, ಸ್ಕ್ರ್ಯಾಚ್ ಆಗುತ್ತೆ ಅಂತ ಒರಿಜಿನಲ್ ಟಿನಲ್ಲಿ ಬ್ಲ್ಯಾಕ್ ಮಾಡಿಸಿದ್ದಾರೆ. ಔಟ್ಲುಕ್ ಭಾಳ ಚೆನ್ನಾಗಿ ಬಂದೈತೆ. ನೀವು ಏನಾರ ಮಾಡ್ಸಂಗಿದ್ರೆ RX 135 100 ಸ್ಪ್ಲೆಂಡರ್ ಆ್ಯಕ್ಟಿವಾ ಯಾವುದೇ ಗಾಡಿ ಇರಲಿ ನಾವು ಮಾಡಿಕೊಡ್ತೀವಿ. ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ತಗೊಂಡು ಬಂದು ಮಾಡಿಸ್ಬೋದು. ನನ್ನ ವೀಡಿಯೋಸು ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಇದ್ದಾವೆ, ನೋಡಿರಿ ಯಾವ ಥರ ಫಿನಿಶಿಂಗ್ ಬರುತ್ತೆ, ಯಾವ ಥರ ಕೆಲಸ ಆಗುತ್ತೆ ಎಲ್ಲ ಹಾಕಿರ್ತೀನಿ. ಹೆಂಗೆ ಮಾಡ್ತೀವಿ, ಯಾವ ಥರ ಮಾಡ್ತೀವಿ ಅಂತ ರೀಸ್ನೇಬಲಾಗಿ ಮಾಡ್ತೀವಿ. ಮತ್ತು ಇನ್ನೊಂದು ಏನಂದರೆ ಬೇರೆ 2 ತಿಂಗಳು 1 ತಿಂಗಳು ಹಂಗೆ ತಗೊಂಡ ಟೈಮು ನಾವು ಆದಷ್ಟು ಬೇಗ 8 ದಿವಸದಲ್ಲಿ ಗಾಡಿ ಹೆಂಗಾರ ಇರಲಿ ಫಿನಿಶ್ ಮಾಡಿ ಕೊಟ್ಬಿಡ್ತೀವಿ. 8 ದಿವಸದಲ್ಲಿ ಕೊಡ್ತೀವಿ ಗಾಡಿ. ನೋಡಿ ಇದು ಫುಲ್ ಫಿಟ್ಟಿಂಗ್ ಆದಮೇಲೆ ಯಾವ ಥರ ಔಟ್ಲುಕ್ ಕಾಣಿಸ್ತತೆ, ಯಾವ ಫಿನಿಶಿಂಗ್ ಬಂದೈತೆ ನೋಡಿರಿ. ಇದು ಸಿಲ್ವರ್ ಇಂಜಿನ್ ಹೊಡೆದಿರೋದು, ಇದು ಬ್ಲ್ಯಾಕು ಒರಿಜಿನಲ್ ಸ್ಟಿಕ್ಕರು. ನೀವೇನಾರು ಮಾಡ್ಸಂಗಿದ್ರೆ ಮಾಡಿಸ್ರಿ. ಲೈಕ್ ಮಾಡಿ, ಶೇರ್ ಮಾಡಿ.